ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ತುಲಾ ರಾಶಿಯ 2025ನೇ ವರ್ಷದ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ತುಲಾ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ತುಲಾ ರಾಶಿಯ ಏಪ್ರಿಲ್ ತಿಂಗಳ 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಈ ರಾಶಿಯವರಿಗೆ ರಾಹುವಿನಿಂದ ಜ್ಞಾನ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಈ ತಿಂಗಳಲ್ಲಿ ತುಲಾ ರಾಶಿಯವರು ರಾಹುವಿನ ಆಸ್ಥಾನ ಅದ್ಭುತವಾಗಿರೋದ್ರಿಂದ ಇವರು ಬುದ್ಧಿವಂತಿಕೆನ ಹೆಚ್ಚು ಮಾಡ್ಕೋತಾರೆ. ಏನಾದ್ರೂ ತುಲಾ ರಾಶಿಯ ವಿದ್ಯಾರ್ಥಿಗಳೇನಾದ್ರೂ ಇದ್ರೆ, ಏನಾದ್ರೂ ಎಕ್ಸಾಮ್ಸ್ನ ಬರೀತಿದ್ರೆ ಖಂಡಿತವಾಗಿಯೂ ಕೂಡ ಇದರಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ಅನ್ನ ತಗೋಬಹುದು. ಇದರಿಂದ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ. ಶತ್ರುಗಳ ನಿವಾರಣೆ ಅನ್ನೋದು ಕೂಡ ಈ ರಾಶಿಯವರಿಗೆ ಆಗುತ್ತೆ. ತುಲಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಶತ್ರುಗಳ ನಿವಾರಣೆ ಆಗುತ್ತೆ. ಅವರೇ ಶತ್ರುಗಳು ನಿಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ. ನಿಮ್ಮ ಜೊತೆಲೇ ಇರ್ತಾರೆ, ನಿಮ್ಮ ಜೊತೆಲೇ ತಿಂತಿರ್ತಾರೆ, ನಿಮ್ಮ ಜೊತೆಲೇ ಉಂಟಿರ್ತಾರೆ, ಕೊನೆಗೆ ನಿಮ್ಗೆ ಚೂರಿ ಆಗ್ತಿರ್ತಾರೆ. ಅಂಥವರೆಲ್ಲ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ರೀತಿ ಅವರೇನೆ ದೂರ ಆಗಿ ಹೋಗ್ತಿರ್ತಾರೆ. ಇನ್ನು ಸಾಲ ತೀರಿಸುವಂತಹ ಯೋಗ ಇದೆ. ತುಲಾ ರಾಶಿಯವರೇನಾದರೂ ಸಾಲ ಮಾಡ್ಕೊಂಡಿದ್ರೆ, ಇದರಿಂದ ನಿಮ್ಮ ಜೀವನದಲ್ಲಿ ತುಂಬಾನೇ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಈ ಸಮಯದಲ್ಲಿ ಸಾಲನ ತೀರಿಸಬಹುದು. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ. ನೀವೇನಾದರೂ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ನಿಮ್ಮ ಸಾಲನೂ ಕೂಡ ನೀವು ತೀರಿಸುವಂತಹ ತಿಂಗಳು ಇದಾಗಿರುತ್ತೆ. ಇನ್ನು ತುಲಾ ರಾಶಿಯ ಅಧಿಪತಿ ಬಂದು ಶುಕ್ರನ ಆಸ್ಥಾನ ಕೂಡ ಅದ್ಭುತವಾಗಿರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಶುಕ್ರ ಕೂಡ ತುಲಾ ರಾಶಿಯವರಿಗೆ ಒಳ್ಳೆಯ ಜ್ಞಾನ ಅನ್ನೋದನ್ನ ತಂದುಕೊಡ್ತಾರೆ. ಸಾಲ ನಿವಾರಣೆ ಅನ್ನೋದನ್ನ ಮಾಡ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಬಹಳನೇ ಏಳಿಗೆ ಅನ್ನೋದನ್ನ ಕೂಡ ಕಾಣಬಹುದು. ಇನ್ನು ಕೇತುವಿನಿಂದ ಭಕ್ತಿ ಕೂಡ ಹೆಚ್ಚುತ್ತೆ. ಕೇತು ಗ್ರಹ ಕೂಡ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ನೀವು ದೇವರ ಮೊರೆ ಹೋಗ್ತೀರಾ. ದೇವರು ಅನ್ನೋದನ್ನ ಜಾಸ್ತಿ ನಂಬ್ತೀರಾ. ನಿಮ್ಮ ಮನೆ ದೇವರಿಗೆ ಹೋಗೋದು ಅಥವಾ ಯಾವುದಾದ್ರೂ ದೇವಾಲಯಗಳಿಗೆ ಭೇಟಿ ನೀಡೋದು, ಈ ರೀತಿಯಾಗಿ ಕೇತುವಿನಿಂದ ನೀವು ಭಕ್ತಿ ಅನ್ನೋದನ್ನ ಹೆಚ್ಚು ಮಾಡ್ಕೋತೀರಾ. ಇದರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನಾವು ಭಗವಂತನ ಮೊರೆ ಹೋದಷ್ಟು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಕೂಡ ನೆಲೆಸುತ್ತೆ. ಇನ್ನು ಕುಜನಿಂದ ಧನಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ಕುಜ ಗ್ರಹದಿಂದ ಈ ರಾಶಿಯವರಿಗೆ ಧನಯೋಗ ಪ್ರಾಪ್ತಿ ಆಗೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ತಾಪತ್ರಗಳು ಅನ್ನೋದು ಇವರ ಹತ್ರ ಕೂಡ ಸುಳಿಯೋದಿಲ್ಲ. ಹಾಗಾಗಿ ನೀವು ಈ ತಿಂಗಳಲ್ಲಿ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ದೇ ಆದರೆ ನೀವು ಸಾಲನ ತೀರಿಸಬಹುದು. ಇನ್ನು ಉದ್ಯೋಗದಲ್ಲಿ ಪ್ರಯತ್ನ ಅನ್ನೋದು ಕೂಡ ಹೆಚ್ಚಾಗುತ್ತೆ. ನೀವೇನಾದರೂ ಉದ್ಯೋಗದಲ್ಲಿ ಪ್ರಯತ್ನ ಮಾಡ್ತಿದ್ರೆ, ಯಾವುದಾದ್ರೂ ಉತ್ತಮವಾಗಿರುವಂತಹ ಉದ್ಯೋಗನ ಪಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಪ್ರಯತ್ನ ಮಾಡಿ. ಈ ತಿಂಗಳಲ್ಲಿ ನೀವು ಹೊಸದಾದಂತಹ ಉತ್ತಮವಾದಂತಹ ಉದ್ಯೋಗ ಅನ್ನೋದನ್ನ ನೀವು ಪಡ್ಕೊಳ್ತೀರಾ. ನೀವು ಯಾವ ಕೆಲಸ ಸಿಗಬೇಕು ನನಗೆ ಅಂತ ಅನ್ಕೊಂಡಿರ್ತೀರೋ ಅದಕ್ಕಿಂತ ಈಸಿ ಆಗಿರುವಂತಹ ಕೆಲಸ ನಿಮ್ಮ ಬಾಗಿಲಿಗೆ ಬರುತ್ತೆ. ಇನ್ನು ಬುಧ ಮತ್ತು ರಾಹುವಿನಿಂದ ಬ್ಯಾಂಕ್ ಲೋನ್ ಕೂಡ ಪಡೆಯುವಂತಹ ಸಾಧ್ಯತೆ ಆಗುತ್ತೆ. ನೀವೇನಾದರೂ ಬ್ಯಾಂಕ್ ಲೋನ್ಗೆ ತುಂಬಾ ದಿನಗಳಿಂದ ನೀವು ತಗೊಳ್ಳದೇ ಆಗ್ತಿದ್ರೆ ಬುಧ ಮತ್ತು ರಾಹು ಗ್ರಹದಿಂದ ನೀವು ಖಂಡಿತವಾಗಿಯೂ ಕೂಡ ಆದಷ್ಟು ಬೇಗ ಬ್ಯಾಂಕಿಂದ ಲೋನ್ ಅನ್ನೋದನ್ನು ಕೂಡ ಪಡ್ಕೊಬಹುದು. ಹಾಗೆ ಸಾಲಗಳನ್ನು ಕೂಡ ತೀರಿಸಬಹುದು. ಧನಯೋಗ ಕೂಡ ಇರೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಈಗ ಶುಭ ಫಲಗಳ ಬಗ್ಗೆ ಮಾತನಾಡಿದ್ದಾಯ್ತು. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋದಾದ್ರೆ, ಈ ತಿಂಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಹೇಳೋದಾದ್ರೆ, ಕೇತು ಗ್ರಹ ವ್ಯಯಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಈ ರಾಶಿಯವರಿಗೆ ಯಾವುದೇ ಒಂದು ಹೊಸ ಕೆಲಸ ಮಾಡಿದ್ರು ಕೂಡ ಲಾಸ್ ಅನ್ನೋದನ್ನು ಕಾಣಬಹುದು. ಹಾಗಾಗಿ ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ದಿನ ಮುಂದೂಡೋದು ಉತ್ತಮವಾಗಿರುತ್ತೆ. ಇನ್ನು ಶನಿಯಿಂದ ಸ್ವಲ್ಪ ಟೆನ್ಷನ್ಸ್ ಅನ್ನೋದು ಕೂಡ ಜಾಸ್ತಿ ಆಗಬಹುದು. ಶನಿ ಮತ್ತು ರಾಹುವಿನ ಸಂಯೋಗದಿಂದ ಈ ರಾಶಿಯವರು ತುಂಬ ತೊಂದರೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಶನಿ ಭಗವಂತ ನಿಮಗೆ ಟೆನ್ಷನ್ಸ್ ಅನ್ನೋದನ್ನ ಈ ತಿಂಗಳಲ್ಲಿ ಕೊಡ್ತಾರೆ.
ಹಾಗಾಗಿ ನೀವು ಆದಷ್ಟು ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇನ್ನು ಶನಿ ಮತ್ತು ರಾಹು ಇಬ್ಬರೂ ಕೂಡ ವ್ಯಯಸ್ಥಾನದಲ್ಲಿ, ಹಾಗೆಯೇ ಇಬ್ಬರೂ ಕೂಡ ಸೇರ್ಕೊಂಡಿರೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ತೊಂದರೆಗಳು ಎದುರಾಗಬಹುದು. ನಿಮಗೆ ಎಷ್ಟು ಉತ್ತಮವಾಗಿದೆಯೋ ಅಷ್ಟೇ ನಷ್ಟ ಕೂಡ ಇರುತ್ತೆ. ಇನ್ನು ಗುರುವಿನಿಂದ ನಿಮ್ಮ ತಾಳ್ಮೆ ಪರೀಕ್ಷೆ ಆಗುತ್ತೆ. ಗುರು ಗ್ರಹ ಕೂಡ ಇಷ್ಟು ದಿನ ಶನಿ ಗ್ರಹದಿಂದ ಟೆನ್ಷನ್ಸು, ಶನಿ ಗ್ರಹ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ರು. ಆದರೆ ಈಗ ಗುರುಗ್ರಹ ತುಲಾರಾಶಿಯವರಿಗೆ ತಾಳ್ಮೆನ ಪರೀಕ್ಷೆ ಮಾಡುವಂತಹ ಸಂದರ್ಭನ ಎದುರು ಮಾಡ್ಕೋತಾರೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಹೆಚ್ಚಾಗುತ್ತೆ. ಈ ರಾಶಿಯವರ ಕುಟುಂಬದಲ್ಲಿ ಕಲಹಗಳು ಬರೋದ್ರಿಂದ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಉತ್ತಮವಾಗಿರುತ್ತೆ. ನೀವು ತಾಳ್ಮೆಯಿಂದ ಇಲ್ಲ ಅಂದರೆ ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ. ಒಂಥರ ದುಃಖ, ಈ ರೀತಿಯಾದಂತಹ ಭಾವನೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ. ಸಾಕಷ್ಟು ತೊಂದರೆಗಳು ನಿಮಗೆ ಎದುರಾಗುತ್ತೆ. ಇನ್ನು ಆರೋಗ್ಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಿದೆ ಅಂದಿದ ಕೂಡಲೇ ನೀವು ವೈದ್ಯರ ಬಳಿ ಹೋಗಿ ನಿಮ್ಮ ಆರೋಗ್ಯನ ನೀವು ತೋರಿಸ್ಕೊಳ್ಳೋದ್ರಿಂದ ನಿಮಗಿರುವಂತಹ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಯಾರಿಗೂ ಕೂಡ ನೀವು ಸಾಲನ ಕೊಡಬೇಡಿ. ನೀವು ಈ ಸಮಯದಲ್ಲಿ ಸಾಲನ ತೀರಿಸಬಹುದು, ಆದರೆ ನೀವು ಯಾರಿಗಾದರೂ ಸಾಲನ ಕೊಟ್ರಿ ಅಂದರೆ ಖಂಡಿತವಾಗ್ಲೂ ಅದು ನಿಮಗೆ ವಾಪಸ್ ಬರಲ್ಲ. ಹಾಗಾಗಿ ಹುಷಾರಾಗಿ ನೀವು ಹಣಕಾಸಿನ ವ್ಯವಹಾರನ ಮಾಡಬೇಕಾಗುತ್ತೆ. ಹಣಕಾಸಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಇನ್ನು ಅನ್ನೆಸೆಸರಿ ಜಗಳಗಳು ಕೂಡ ಈ ರಾಶಿಯವರಿಗೆ ಹೆಚ್ಚಾಗಬಹುದು. ಯಾವ ರೀತಿಯಾಗಿರುತ್ತೆ ಅಂದರೆ, ನೀವೇನು ತಪ್ಪೇ ಮಾಡಿರಲ್ಲ, ಹಾಗೆ ನಿಮ್ಮ ವಿಷಯ ಕೂಡ ಅದರಲ್ಲಿ ಇರೋದೇ ಇಲ್ಲ, ಆದರೂ ಕೂಡ ಸುಮ್ಮನೆ ನಿಮ್ಮ ಮೇಲೆ ಜಗಳಗಳು ಬರೋದು, ಈ ರೀತಿಯಾಗಿ ಏನಾದರೂ ಒಂದು ಸಮಸ್ಯೆನ ನೀವು ಈ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ಕೇಳೋದಾದರೆ, ನೀವು ಗುರುವಿನ ಆರಾಧನೆ ಮಾಡಬೇಕಾಗುತ್ತೆ. ಅಂದರೆ ಗುರುರಾಯರ ನೀವು ಆರಾಧನೆ ಮಾಡೋದ್ರಿಂದ ನಿಮಗಿರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನೀವು ಪ್ರತಿ ತಿಂಗಳು ಬರುವಂತಹ ಸಂಕಷ್ಟ ಚತುರ್ದಶಿನ ಆಚರಣೆ ಮಾಡಬೇಕಾಗತ್ತೆ. ಇನ್ನು ನವಗ್ರಹ ಪೂಜೆನ ಮಾಡ್ಕೊಳ್ಳಿ, ದಕ್ಷಿಣಾಮೂರ್ತಿ ಪೂಜೆನ ಮಾಡಿ, ಅಥವಾ ಗಣಪತಿಯ ಆರಾಧನೆ ಮಾಡಿ. ಈ ರೀತಿಯಾಗಿ ಈ ರಾಶಿಯವರು ಮಾಡೋದ್ರಿಂದ ಇವರಿಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಕೂಡ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ತುಲಾ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು ಅಂತ. ನೀವು ಈ ವಿಷಯಗಳನ್ನ ನೀವು ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದೇ ಆದರೆ ಈ ತಿಂಗಳಲ್ಲಿ ನೀವು ಅಧಿಕವಾದ ಧನ ಸಂಪತ್ತು ಅನ್ನೋದನ್ನು ಕೂಡ ಪಡ್ಕೋಬಹುದು. ಇನ್ನು ನೀವು ಎಚ್ಚರಿಕೆ ವಹಿಸಬೇಕಾಗಿರುವಂತಹ ಅಶುಭ ಫಲಗಳು ಬರುವಂತಹ ವಿಷಯಗಳಿಗೆ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬಹುದಾಗಿದೆ. ನೋಡಿದ್ರಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.